ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೂ ಮುನ್ನವೇ ಪ್ರಚಾರ, ಹಣಬಲದ ಆಧಾರದಲ್ಲಿ ಪ್ರಚಾರದ ಆರೋಪ, ಅಧಿಕಾರ ದುರುಪಯೋಗಕ್ಕೆ ಆನಂದ್ ಕಾಳೇನಹಳ್ಳಿ ಆಕ್ರೋಶ. ಜಮೀನು ಜಗಳಕ್ಕೆ ಮಾಟ ಮಂತ್ರ ಟ್ವಿಸ್ಟ್, ಅನುಮಾನಾಸ್ಪದ ಚಟುವಟಿಕೆಗೆ ಹೆದರಿದ ಗ್ರಾಮಸ್ಥರು, ಅರ್ಕಲಗೂಡಿನ ತೇಜೂರಿನಲ್ಲಿ ಘಟನೆ. ಹಾಸನದಲ್ಲಿ ಒಳ ಮೀಸಲಾತಿಗೆ ಆಗ್ರಹ, ಮಾರ್ಚ್ 25ರಂದು ಧರಣಿ ಎಚ್ಚರಿಕೆ, 27ರಂದು ಫ್ರೀಡಂ ಪಾರ್ಕ್ನಲ್ಲಿ ಮಹಾಸಭೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅವಧಿ ಇನ್ನೂ ಮುಗಿಯದಿದ್ದರೂ ಚುನಾವಣಾ ಪ್ರಚಾರ ಆರಂಭಿಸಿರುವುದು ಖಂಡನೀಯ ಎಂದು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಆನಂದ್ ಕಾಳೇನಹಳ್ಳಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಅವಧಿ ನವೆಂಬರ್ನಲ್ಲಿ ಅಂತ್ಯಗೊಳ್ಳಲಿದ್ದು, ಅವಧಿ ಮುಗಿದ ನಂತರವೇ ಚುನಾವಣಾ ಪ್ರಕ್ರಿಯೆ ಆರಂಭವಾಗಬೇಕು. ಆದರೆ ಹಾಸನದಲ್ಲಿ ಹಾಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಮಲ್ಲೇಶ್ ಗೌಡರು ತಮ್ಮ ಅವಧಿ ಮುಗಿಯುವ ಮುನ್ನವೇ ಚುನಾವಣಾ ಪ್ರಚಾರಕ್ಕೆ ಮುಂದಾಗಿರುವುದು ಸರಿಯಲ್ಲ. ಪರಿಷತ್ನ ಕೆಲಸಗಳನ್ನು ಕಡೆಗಣಿಸಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪ್ರಚಾರ ನಡೆಸುತ್ತಿರುವುದು ಅನೈತಿಕ. ಅವರು ಮೊದಲು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಬಳಿಕ ಪ್ರಚಾರ ನಡೆಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಿಂದಿನ ಉದಾಹರಣೆಯನ್ನು ಉಲ್ಲೇಖಿಸಿದ ಅವರು, ರಾಯಚೂರಿನ ನಬಿ ಸಾಬ್ ಕುಷ್ಟಗಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ನಂತರ ಪ್ರಚಾರ ನಡೆಸಿದ್ರು. ಇದೇ ಮಾದರಿಯನ್ನು ಹಾಸನದಲ್ಲೂ ಅನುಸರಿಸಬೇಕು ಎಂದರಲ್ಲದೆ, ಇದೇ ರೀತಿ ಮುಂದುವರೆದರೆ ಪ್ರಚಾರ ಸಭೆಗಳಿಗೆ ತೆರಳಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಎಚ್ಚರಿಕೆ ನೀಡಿದರಲ್ಲದೆ, ತಾವು ಕೂಡ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವುದಾಗಿ ತಿಳಿಸಿದರು. 2 ದಶಕಗಳಿಂದ ಕನ್ನಡ ಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆದರೆ ಹಣಬಲದ ಆಧಾರದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಬಾರದು. ಏಪ್ರಿಲ್ ತಿಂಗಳಲ್ಲಿ ಚನ್ನರಾಯಪಟ್ಟಣದಲ್ಲಿ ಸಭೆ ನಡೆಸಲಿರುವುದಾಗಿ ತಿಳಿಸಿದ ಅವರು, ಅದಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಒಂದು ವ್ಯಕ್ತಿ ಪರ ನಿಂತಿದ್ದಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಅದು ಅವಕಾಶ ಇದೆಯಾ? ಅವರ ಅವಧಿ ಮುಗಿಯೋದ್ರೊಳಗೆ ಎಲ್ಲ ನಮ್ಮ 7 ತಾಲೂಕಿನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲರನ್ನೂ ಸಮನ್ವಯವಾಗಿ ಒಂದು ಮೀಟಿಂಗ್ ಕರೆದು ಅವ್ರು ಮಾಡಿರತಕ್ಕಂಥ ಉದ್ದೇಶ ಇದು ಅಭಿವೃದ್ಧಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಂಥ ಕೊಡುಗೆಗಳನ್ನ ಎಲ್ಲನೂ ಮಂಡನೆ ಮಾಡಿ ಅವರು ರಾಜೀನಾಮೆ ಕೊಟ್ಟು, ಇಲ್ಲ ಅವರು ಅವಧಿ ಮುಗಿದ ತಕ್ಷಣ ಅವರು ಬೇರೆ ಒಂದು ವ್ಯಕ್ತಿ ಪರ ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಮಲ್ಲೇಶ್ ಗೌಡ್ರು ಏನು ಮಾಡಿದ್ದಾರೆ ಅಂದರೆ, ಅವರು ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ 7 ತಾಲೂಕಲ್ಲಿ 2 ತಾಲೂಕಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಭವನ ಇದೆ. ಒಂದು ಆಲೂರು, ಒಂದು ಹಾಸನ ಜಿಲ್ಲಾ ಕೇಂದ್ರದಲ್ಲಿ. ಇನ್ನು 5 ಸ್ಥಳಗಳಲ್ಲಿ ಕನ್ನಡ ಭವನ ಇಲ್ಲ. ಅವರು ಚುನಾವಣಾ ಪೂರ್ವದಲ್ಲಿ ಎಲೆಕ್ಷನ್ನಿಗೆ ಕಾಂಪೀಟ್ ಮಾಡಬೇಕಾದ್ರೆ ನಾನು ಭವನ ಕಟ್ತೀವಿ ಅಂತ ಹೇಳಿದರು. ಆ ಆಶ್ವಾಸನೆಯೂ ಈಡೇರಿಸಲಿಲ್ಲ. ನಾನು ಮಲ್ಲೇಶ್ ಗೌಡ್ರನ್ನ ವೈಯಕ್ತಿಕವಾಗಿ ಭಾಳ ಪ್ರೀತಿಸ್ತೀನಿ, ಗೌರವ ಕೊಡ್ತೀನಿ. ಆದರೆ ಅವರ ಅವಧಿ ಮುಗಿದಲೇ ಕೊಟ್ಟ ಮಾತನ್ನು ಅವರು ಭಾಳ ವಾಗ್ಮಿಗಳು, ಸಾಹಿತಿಗಳಾಗಿ, ಹಿತಚಿಂತಕರಾಗಿ ಈ ಸಮಾಜದ ತೊಡಕುಗಳನ್ನ ನಿವಾರಣೆ ಮಾಡೋ ವ್ಯಕ್ತಿಯಾಗಿ ಇವತ್ತೊಂದು ವ್ಯಕ್ತಿ ಪರ ನಿಂತರೂ ನಮಗೆಲ್ಲರಿಗೂ ವಿಷಾದನೀಯ. ಯಾದಕ್ಕೆ ಅಂದರೆ ನಿಮಗೆಲ್ಲ ಪತ್ರಕರ್ತ ಮಿತ್ರಗಳು ಎಲ್ಲರಿಗೂ ಅರ್ಥ ಆಗಿರಬೇಕು, ಈ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆಯೋ. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್, ರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಿನ್ನೆ ಸಂಬಂಧಿಕರ ನಡುವೆ ಜಮೀನು ವ್ಯಾಜ್ಯ ವಿಚಾರಕ್ಕೆ ಭಾರಿ ಗಲಾಟೆ ನಡೆದಿದ್ದ ಸ್ಥಳದಲ್ಲಿ ಇಂದು ವಾಮಾಚಾರ ನಡೆಸಿರುವ ಶಾಕಿಂಗ್ ಘಟನೆ ಬೆಳಕಿಗೆ ಬಂದಿದೆ. ಅರ್ಕಲಗೂಡು ತಾಲೂಕಿನ ತೇಜೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಜಮೀನು ಸರ್ವೆ ಮಾಡಿ ಕಲ್ಲು ನೆಡುವ ವಿಚಾರಕ್ಕೆ ಕಲಹ ಉದ್ಭವಿಸಿತ್ತು. ಇಂದು ಅದೇ ಜಾಗದಲ್ಲಿ ಮಾಟ ಮಂತ್ರದ ಅನುಮಾನಾಸ್ಪದ ಚಟುವಟಿಕೆ ನಡೆದಿದೆ ಎನ್ನಲಾಗಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಹಾಗೂ ಕುತೂಹಲ ಎರಡೂ ಹೆಚ್ಚಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಅಗತ್ಯ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಆಗ ಅವ್ರಿಗೆ ಹೇಳಿದ್ರು, ನೋಡಪ್ಪ ಈ ಜಾಗ ಸೇರ್ತದೆ ಅಂತ ಹೇಳ್ತಿದ್ದಲ್ಲ, ಸರ್ವೆ ಏನು ಮಾಡೈತೆ? ಸರ್ವೇರ್ ಏನಾರ ನಿಮಗೆ ಮೋಸ ಮಾಡೋಕ್ಕೆ ಬಂದಿರ್ತಾರ? ಈಗ ನೀನೇ ಸರ್ವೆ ಮಾಡಿಸ್ತಲ್ಲ, ಈ 2 ಎಕರೆ ಪಾಯಿಂಟು ಕರೆಕ್ಟ್ ಪಾಯಿಂಟಿಗೆ ಬಂದು ನಿಂತದೆ, ಈಗೇನು ಹೇಳ್ತೀಯಾ ಅಂತೇಳಂತ ಕೇಳಿದಾಗ ನಿಮ್ಮದು ನೀವು ಅನುಭವ ಮಾಡ್ಕೊಳ್ಳಿ, ಅವ್ರದ್ದು ಎಲ್ಲೈತೆ ಹುಡುಕಿ ನೋಡೋಣ ಅಂತಂದ್ಬಿಟ್ಟು ಹೇಳಿಬಿಟ್ಟು ಹೋದ ಅನಂತರದಲ್ಲಿ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಕಳೆದ ಮೇಲೆ ಮತ್ತೆ ಪುನಃ ಅವ್ರನ್ನ ಸ್ಪಾಟಿಗೆ ಕರ್ಕೊಬಂದ್ಬಿಟ್ಟು ಇಲ್ಲೇನು ಕೆಲಸ ಮಾಡೋಕ್ಕೆ ಕೊಡಬೇಡಿ, ಅಡ್ಡ ಮಲಿಕಳಿ, ಕಲ್ಲೊಡಿರಿ ಗಾಡಿಗಳಿಗೆ ಅಂತೇಳಿ ಹೇಳಲ್ಲ. ಯಾಕೆ ಈ ಕೆಲಸ ಮಾಡ್ತೀಯ ನೀನು? ಏನಿದು ನಿನ್ನ ಸಮಸ್ಯೆ ಏನು ಹೇಳು? ನಿನಗಿದಕ್ಕೆ ಹತ್ತಾರನಾ ಅಥವಾ ನಿನಗೇನಾರ ಭಾಗಾಂಶ ಇದೆ ಇದರಲ್ಲಿ? ಯಾಕೆ ಈ ಥರ ನೋವು ಕೊಡ್ತಾಯಿದ್ದೀವಿ ನಮಗೆ? ನೋಡು, ನಾವು ಚಿಕ್ಕ ಪುಟ್ಟ ಮಕ್ಕಳುಳ್ಳವರು, ನಮಗೆ ಇಲ್ಲಿವರೆಗೂ ನಮ್ಮ ಸರ್ವಿಸ್ನಲ್ಲಿ ಪೊಲೀಸು ಅದು ಇದು ಮೆಟ್ಲೆತ್ತಿಲ್ಲ. ನಾವು ಸಮಾಜದೊಳಗೆ ಬಾಳ್ತಾ ಇರೋರು.
ಸಮಾಜ ನಮಗೆ ದುರಾಡಳಿತ ಮಾಡೋಕ್ಕೆ ಹೋದಾಗ ನಮ್ಮ ಮೇಲೆ ಕೈ ತೋರ್ತದೆ. ನಮ್ಮ ತಂದೆ ಕಾಲದಿಂದಲೂ ಇಲ್ಲ, ನಾವು ಇವತ್ತು ಕೂಡ ಸಮಾಜದೊಳಗಿದ್ದೀನಿ. ನನಗೆ ಕೆಟ್ಟ ಹೆಸರು ತರಕ್ಕೆ ಹೋಗಬೇಡ ಅಂತಂದ್ಬಿಟ್ಟು ಹೋಗಿ ಕೈ ಹಿಡ್ದು ಕೇಳಿದೆ, ಅವ್ನು ನಿಂಗೆ ಕೈ ಹಿಡ್ಕೊಂಡೆ ಹೋಗಿ, ಯಾಕಪ್ಪ ಏನಪ್ಪ ನಾವು ಏನು ಮಾಡಿದ್ವಿ, ಅಥವಾ ನಮ್ಮ ಮಕ್ಳು ಏನಾರ ಕಕ್ಷಿದಾರ, ನಿನಗೆ ನಾನೇನಾರ ಕಕ್ಷಿದಾರನ, ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀಯ ಅವ್ರನ್ನ ಒಳಗಾಕ್ಯಂದು ನೀನು ಅಂದೆ. ಅದು ನನ್ನಿಷ್ಟ ಅಂದ. ಅವ್ರಿಗೆ ಹೆಂಗಾಗಿದೆ ಹಂಗೆ ನಮಗೂ 2 ಎಕರೆ ಜಮೀನು ಕ್ರಯ ಆಗಿದೆ. ನಮ್ಮದನ್ನು ಅವರೇ ಅಳತೆ ಮಾಡಿಸಿ ಇಲ್ಲಿ ಬರುತ್ತೆ ಅನ್ನೋ ಗೊತ್ತಿದ್ರು ನಮ್ಮ ಕಡೆಗೆ ಬಂದ್ಬಿಟ್ಟು ಯಾಕೆ ಇದು ಮಾಡ್ತಾ ಇದ್ದಾರೆ? ನಾವು ಸ್ವಾಧೀನ ಮಾಡ್ಕೊಂಡು ಬಂದಿದ್ದೀವಲ್ಲ. ಅವ್ರಿಗೂ 1 ಎಕರೆ 29 ಗುಂಟೆ ಇದೆ, ನಮಗೂ 2 ಎಕರೆ ಇದೆ. ಇನ್ನೊಬ್ರು ರಾಜು ತಿಮ್ಮಬಿನ್ ಕರಿಯಪ್ಪ ಅಂತ ಅವ್ರಿಗೂ ತಗೊಂಡಿದ್ದಾರೆ, ಅವರು 1 ಎಕರೆ 18 ಗುಂಟೆ ಇದ್ದಾರೆ. ಎಲ್ಲರಿಗೂ ಜಮೀನಿದೆ. ಟೋಟಲು 5 ಎಕರೆ 1 ಗುಂಟೆ ಪೈಕಿಲಿ ನಮಗೆ 2 ಎಕರೆ, ಅದನ್ನ ನಿಂಗೇಗೌಡ ಬೋರೇಗೌಡ ಅನ್ನೋರಿಗೆ 1 ಎಕರೆ 29 ಗುಂಟೆ, ತಿಮ್ಮಬಿನ್ ಕರಿಯಪ್ಪ ಅವರಿಗೆ 1 ಎಕರೆ 18 ಗುಂಟೆ. ಎಲ್ಲರಿಗೂ ಜಮೀನು ಸಮಾನ ಆಗಿದೆ. ಆದರೆ ಇವರು ನಮ್ಮ ಕಡೆಗೆ ಬಂದ್ಬಿಟ್ಟು 1 ಎಕರೆ 29 ಗುಂಟೆಯಲ್ಲಿ 1 ಎಕರೆ 9 ಗುಂಟೆ ಮಾತ್ರ ಇವ್ರು ಖಾತೆ ಮಾಡಿಸ್ಕೊಂಡಿದ್ದಾರೆ, 20 ಗುಂಟೆ ಖಾತೆ ಮಾಡಿಸ್ಕೊಂಡಿಲ್ಲ. ಅವ್ರು ಹೇಳ್ಬೋದು ಇಲ್ಲಿಗೆ 70 ವರ್ಷ ಆಗಿದೆ ನಾವು ಅನುಭವ ಇದೀವಿ ಅಂತ. 20 ಗುಂಟೆ ಯಾಕೆ ಮಾಡಿಸ್ಕೊಂಡಿಲ್ಲ ಅವರು? 70 ವರ್ಷದಿಂದ ಏನು ಮಾಡ್ತಾ ಇದ್ರು? ಅದು ನಮಗೆ ಕರೆಕ್ಟಾಗಿ 2 ಎಕರೆ ಇರೋದಕ್ಕೆ ಕಡೆ ಬಂದ್ಬಿಟ್ಟು ಇವ್ರು ಇಲ್ಲಿ ಬರಬೇಕು ಅನ್ನೋರು ಅಳಿಸಿದ್ದೆ. ಇದಕ್ಕೆ ಅವರಾಗೆ ಬಂದು ಅಳಿಸಿ ಈ ಕಡೆ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ನೋಡಿದ್ರು, ಅಳಿಸಿ. ಕಳೆದ 3 ದಶಕಗಳಿಂದ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸುತ್ತಾ ಬಂದಿರುವ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ದೊರಕಬೇಕು ಎಂದು ಒಕ್ಕೂಟದ ಅಧ್ಯಕ್ಷ ಎಚ್.ಪಿ. ಶಂಕರ್ ತಿಳಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚಿಸಿ ವರದಿ ಸ್ವೀಕರಿಸಿದ್ದು, ಆಯೋಗವು ಮಾದಿಗ ಜಾತಿಗಳಿಗೆ 6%, ಹೊಲೆಯ ಜಾತಿಗಳಿಗೆ 6% ಮತ್ತು ಇತರೆ ಸ್ಪರ್ಶ ಜಾತಿಗಳಿಗೆ 5% ಒಳ ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿದೆ. ಈಗ ಖಾಲಿ ಇರುವ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಈ ಒಳ ಮೀಸಲಾತಿಯನ್ನ ಅನ್ವಯಿಸಬೇಕೆಂದು ಒತ್ತಾಯಿಸಿದ್ದು, ಇದೇ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಮಾರ್ಚ್ 25ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಾಂಕೇತಿಕ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಮಾರ್ಚ್ 27ರಂದು ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಕುರಿತಂತೆ ವಿಶೇಷ ಸಚಿವ ಸಂಪುಟ ಸಭೆ ಕರೆದಿರುವ ಹಿನ್ನೆಲೆಯಲ್ಲಿ ಅದೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮಾದಿಗ ಸಂಘಟನೆಗಳ ಮಹಾಸಭೆ ನಡೆಯಲಿದ್ದು, ಈ ಸಭೆಯನ್ನು ಯಶಸ್ವಿಗೊಳಿಸಲು ಮಾದಿಗ ಸಮಾಜದ ಮುಖಂಡರು, ನೌಕರ ಸಂಘಟನೆಗಳು, ಯುವಕರು ಹಾಗೂ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಆಗಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನೀವು ನೋಡ್ದಂಗೆ ಅನೇಕ ಹೋರಾಟಗಳು ಅಂತಂದರೆ ಕನಿಷ್ಠ 25-30 ಹಾಸನದಲ್ಲಿ ಪ್ರಾರಂಭ ಮಾಡಿ 25 ವರ್ಷ ಆಯಿತು, ರಾಜ್ಯದಲ್ಲಿ ಪ್ರಾರಂಭ ಮಾಡಿ 30 ವರ್ಷ ಆಯಿತು. ಈ ರೀತಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ನಾವೇನು ಹೋರಾಟ ಮಾಡ್ತಾಯಿದ್ವಿ ಯಾವುದೇ ಜಾತಿ ವಿರುದ್ಧ ಅಲ್ಲ, ಯಾವುದೇ ಜನಾಂಗದ ವಿರುದ್ಧ ಅಲ್ಲ. ನಮ್ಮ ಜಾತಿ ಅನುಗುಣವಾಗಿ ನಮ್ಮ ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ 2023 ಅಕ್ಟೋಬರ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿತು. ಒಳ ಮೀಸಲಾತಿ ಕೊಡೋದಕ್ಕೆ ಸುಪ್ರೀಂ ಕೋರ್ಟು ಆಗಲಿ ಇಲ್ಲ ಹೈಕೋರ್ಟ್ ಆಗಲಿ ಇದಿಲ್ಲ, ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು. ಆ ಆದೇಶದ ಪ್ರಕಾರ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್, ರಾಮಚಂದ್ರ, ಮಂಜುನಾಥ್, ಪುಟ್ಟರಾಜು, ಲೋಕೇಶ್ ಕ್ಯಾತನಹಳ್ಳಿ ಇತರರು ಭಾಗವಹಿಸಿದರು. ಹಾಸನದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜಿನ ಸುಮಾರು 60 ಮಕ್ಕಳು ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಮಾಜಿ ಸಚಿವ ಎಚ್. ಡಿ. ರೇವಣ್ಣ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ಕಲಾಪ ವೀಕ್ಷಿಸುವ ಸುವರ್ಣ ಅವಕಾಶ ಪಡೆದುಕೊಂಡರು. ಒಟ್ಟು 35 ವಿದ್ಯಾರ್ಥಿಗಳು, 25 ವಿದ್ಯಾರ್ಥಿನಿಯರು ಸೇರಿ ಒಟ್ಟು 60 ಜನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ವಿಧಾನಸಭಾ ಅಧಿವೇಶನದಲ್ಲಿ ಪಾಲ್ಗೊಂಡು ಕಲಾಪವನ್ನು ವೀಕ್ಷಿಸಿದರು. ಕಲಾಪದ ಬಳಿಕ ಶಾಸಕರಾದ ಎಚ್. ಡಿ. ರೇವಣ್ಣ ಹಾಗೂ ಸ್ವರೂಪ್ ಪ್ರಕಾಶ್ ಅವರ ಜೊತೆಗೂಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸಪಟ್ಟರು. ಕ್ಷಯರೋಗದ ಪರೀಕ್ಷೆ ಮತ್ತು ಚಿಕಿತ್ಸೆ ಎಲ್ಲ ಸರ್ಕಾರಿ ಕೇಂದ್ರಗಳಲ್ಲಿ ಉಚಿತವಾಗಿ ದೊರೆಯುವುದು ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ವಿಜಯ್ ಗೌರೂರು ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೊರಟ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಜಾಥಾದಲ್ಲಿ ಮಾತನಾಡಿದ ಅವರು, ಇಂದು ಕ್ಷಯರೋಗ ನಿಯಂತ್ರಣ ದಿನಾಚರಣೆಯಾಗಿದೆ. ಇದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಅವಶ್ಯಕ. ಇಂದು ಇಡೀ ಪ್ರಪಂಚದಾದ್ಯಂತ 40 ಮಿಲಿಯನ್ ಅಷ್ಟು ಜನರು ಈ ಕಾಯಿಲೆಗೆ ತುತ್ತಾಗಿದ್ದು, ಇದರಿಂದ 1 ಮಿಲಿಯನ್ ಅಷ್ಟು ಜನ ಮೃತಪಡುತ್ತಿರುವುದು ದುರಾದೃಷ್ಟಕರ ವಿಷಯ. ಕ್ಷಯರೋಗಕ್ಕೆ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಕೇಂದ್ರಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಹಾಗೂ ಔಷಧಿ ದೊರೆಯಲಿದೆ ಎಂದು ತಿಳಿಸಿದರು. ಡಾಕ್ಟರ್ ವಿಜಯ್ ಗುರೂರು, ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು. ಇವತ್ತು ನಾವು ಮಾರ್ಚ್ 24 ಕ್ಷಯರೋಗ ದಿನನ ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಏನಕ್ಕೆ ಆಚರಿಸ್ತೀವಪ್ಪ ಅಂತಂದರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡಬೇಕು. ಇದು ಕ್ಷಯರೋಗ ಹೇಗೆ ಬರ್ತದೆ, ಹೇಗೆ ಹರಡ್ತದೆ. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಸಿಂಪ್ಟಮ್ಸ್ ಆಫ್ ಕ್ಷಯರೋಗ ಏನು ಅಂದರೆ 2 ವಾರದವರೆಗೂ ಪರ್ಸಿಸ್ಟೆಂಟ್ ಕಾಫ್, ನಿರಂತರವಾಗಿ ಕೆಮ್ಮು ಮತ್ತು ಜ್ವರ
ಎಸ್ಪೆಷಲಿ ರಾತ್ರಿ ಹೊತ್ತು ಬೆವರುವುದು ಮತ್ತು ಹಸುವು ಕಡಿಮೆ ಆಗೋದು ಮತ್ತು ತೂಕ ಕಡಿಮೆ ಆಗೋದು. ಸೊ ಇವು ಸಿಂಪ್ಟಮ್ಸ್ ಆಫ್ ಟಿ ಬಿ ಇರ್ತವೆ. ಏನಪ್ಪ ಅಂದರೆ ಅಪಾಯಕರದ ಸಂಗತಿ ಏನಂದರೆ ಇಡೀ ವರ್ಲ್ಡಲ್ಲಿ, ನಾಟ್ ಬರೀ ಇಂಡಿಯಾದಲ್ಲ, ಒಂದು 40 ಮಿಲಿಯನ್ ಪೀಪಲ್ಸು ಇದರಿಂದ ಸಫರ್ ಆಗ್ತಾ ಇದ್ದಾರೆ. 1.5 ಮಿಲಿಯನ್. ಭಾರತೀ ತೀರ್ಥ ಮಹಾಸ್ವಾಮಿಗಳ ವರ್ಧಂತಿ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಆಯೋಜಿಸಲಾಗಿದೆ ಎಂದು ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಎಂಜಿ ರಸ್ತೆಯಲ್ಲಿರುವ ಶೃಂಗೇರಿ ಶಾರದಾ ಮಠದಲ್ಲಿ ಆಯೋಜಿಸಲಾಗಿದ್ದ ಉಚಿತ ನೇತ್ರ ತಪಾಸಣೆಯಲ್ಲಿ ಭಾಗವಹಿಸಿ ಮಾತನಾಡಿ, ಇದು 4ನೇ ವರ್ಷದ ಆಚರಣೆಯಾಗಿದ್ದು ಬೆಂಗಳೂರಿನ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಈ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸುಮಾರು 110ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿ ಉಚಿತ ತಪಾಸಣೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಉಚಿತವಾಗಿ ತಪಾಸಣೆ ಹಾಗೂ ಚಿಕಿತ್ಸೆಯ ಎಲ್ಲಾ ವೆಚ್ಚವನ್ನು ಉಚಿತವಾಗಿ ನೀಡುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠ ಏನಿದೆ ಅದು ಶಂಕರಾಚಾರ್ಯ ಪರಂಪರೆ. ಅಲ್ಲಿ ಈಗ ಇರತಕ್ಕಂತಹ ಗುರುಗಳು ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು. ಅವರು 36ನೆಯ ಪೀಠಾಧಿಪತಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮಗೆಲ್ಲ ಧರ್ಮದೀಕ್ಷೆಯನ್ನು ಕೊಡ್ತಾ ಇರ್ತಕ್ಕಂಥವರು. ಅವರ ವರ್ಧಂತಿಯ ದಿನ ಇವತ್ತಾಗಿದ್ದು, ಇವತ್ತು ಹಾಸನದ ಶಂಕರ ಮಠದಲ್ಲಿ ವಿಶೇಷವಾದಂತಹ ನೇತ್ರ ಚಿಕಿತ್ಸೆ ನಡೀತಾ ಇದೆ. ಆ ನೇತ್ರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಉಚಿತವಾದಂತಹ ಚಿಕಿತ್ಸೆ ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಶಂಕರಮಠದ ವತಿಯಿಂದಲೇ ನಡೀತಾ ಇರತಕ್ಕಂತಹ ಬೆಂಗಳೂರಿನಲ್ಲಿರುವಂತಹ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸಾಲಯ ಏನಿದೆ ಅದು ದೊಡ್ಡದಾದಂತಹ ಆಸ್ಪತ್ರೆ, ಅದರ ಪಕ್ಕದಲ್ಲಿಯೇ ವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಫ್ರೀ ಟ್ರೀಟ್ಮೆಂಟು ಎಲ್ಲದನ್ನು ಮಾಡ್ತಾ ಇದ್ದಾರೆ. ಸುಮಾರು ಇದು 4ನೇ ವರ್ಷದ ನಡೀತಾ ಇರೋದು. ಎಲ್ಲ ಏನು ಆಪ್ರೇಷನ್ ಆಗಬೇಕು ಅಂತಂದ್ರೂ ಬೆಂಗಳೂರಿಗೆ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಶಂಕರ ಮಠದ ನಮ್ಮ ಗುರುಗಳ ಆಶೀರ್ವಾದದಿಂದ ಎಲ್ಲರಿಗೂ ಫ್ರೀಯಾಗಿ ಟ್ರೀಟ್ಮೆಂಟು, ಊಟದ ವ್ಯವಸ್ಥೆನೂ ಇದೆ. ಯಾರ್ಯಾರು ಬರ್ತಾರೆ ಉಚಿತವಾಗಿ ಕರ್ಕೊಂಬರ್ತಾರೆ. ಈಗ ಸುಮಾರು 4 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಇವತ್ತು 130 ಜನ ಇವತ್ತು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಚೆಕಪ್ಪು ಮತ್ತು ಟ್ರೀಟ್ಮೆಂಟ್, ಯಾರಿಗೆ ಹೆಚ್ಚಿನ ಚಿಕಿತ್ಸೆಗೆ ಅವಶ್ಯಕತೆ ಇದೆ. ಮದಲಾಪುರ ಗ್ರಾಮದಲ್ಲಿ ವಾಸವಾಗಿರುವ ಮಣಿಯವರ ಕುಟುಂಬದವರು ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವ ಮನೆಯ ಜಮೀನಿಗೆ ನೋಟಿಸ್ ಜಾರಿಯಾಗಿರುವ ಬಗ್ಗೆ ಪರಿಶೀಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡಿದರು. ಈ ವೇಳೆ ಮಂಜುನಾಥ್ ಅವರು ಮಾತನಾಡಿ, ಅರ್ಕಲಗೂಡು ತಾಲೂಕಿನ ಮಲಿಪಟ್ಟಣ ಹೋಬಳಿಯ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ 4.24 ಬಾಬುಗುಂಡು ತೋಪು ಜಮೀನಿನಲ್ಲಿ 0.1/2 ಗುಂಟೆಯಲ್ಲಿ ವಾಸ ಮಾಡಲು ಮನೆ ನಿರ್ಮಾಣ ಮಾಡಿದ್ದು ತಾಲೂಕು ಕಚೇರಿಯಿಂದ ನೋಟಿಸ್ ಜಾರಿ ಮಾಡಿರುತ್ತಾರೆ. ಆ ಜಮೀನಿನಲ್ಲಿ ಅದರಲ್ಲಿ MR ಅಶೋಕ್ ಬಿನ್ ರಂಗೇಗೌಡ ಮತ್ತು ಇತರರು ವಾಸದ ಮನೆಯನ್ನ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. 8 ವಾಸದ ಮನೆಗಳಿದ್ದು ಅರ್ಧ ಗುಂಟೆ ಜಮೀನಿನಲ್ಲಿ ನಾನು ಮನೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ನೋಟಿಸ್ ನೀಡಿರುತ್ತಾರೆ. ಮದಲಾಪುರ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ 4.24 ಗುಂಟೆ ಬಾಬು ಜಮೀನು ಗುಂಡು ತೋಪಾಗಿರುತ್ತದೆ. ಅದರಲ್ಲಿ ಒಟ್ಟು ಎಷ್ಟು ವಾಸದ ಮನೆಗಳಿವೆ ಪರಿಶೀಲಿಸಿ ಸರಿಯಾದ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಅವಾಗ ತಹಸೀಲ್ದಾರ್ ಬಂದು ಅಬ್ಜೆಕ್ಷನ್ ಮಾಡಲ್ಲ, ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟು ಹೋಗ್ತಾರೆ. ಮನೆ ಕಟ್ಟಲಿ ಬಿಡ್ರಿ, 70 ವರ್ಷದ ವಾಸ ಇದ್ದಾರೆ, ನೀವು ಮನೆ ಕಟ್ಟಕ್ಕೆ ತೊಂದರೆ ಕೊಡ್ತೀರಿ ಅಂತ ಕೇಳ್ತಾರೆ. ಆಯಿತು, ನಾವು ಸರಿ ಬಿಡಿ ಮೇಡಮ್ ಅಂತ ಎಷ್ಟು ಮನೆ ಬಂದಿದೆ ಅಂತ ಕೇಳ್ತೀವಿ. 8 ಮನೆ ಇದೆ ಅಂತ ಹೇಳ್ತಾರೆ. 8 ಮನೆ ಕಟ್ಟಲಿಕ್ಕೆ ಸಮಸ್ಯೆ ಇಲ್ಲ ಅಂತ ಕೇಳ್ತೀವಿ. ಆಯಿತು, ಕಟ್ಟಕ್ಕೆ ಸಮಸ್ಯೆ ಇಲ್ಲ, ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಮಂಜುನಾಥ್ ಅವ್ರದ್ದು ಏನಾಗಿದೆ, ಹಕ್ಕುಪತ್ರ ಕೊಟ್ಟಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಖಾತಾ ಮಾಡಿಕೊಟ್ಟಿದ್ದಾರೆ. ಖಾತಾ ಮಾಡಿಕೊಟ್ಟಿದ್ದ ಜಾಗದಲ್ಲಿ ಅವ್ರು ಮನೆ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ, ಗುಣತೋಪಿ ಬರುತ್ತೆ ಅಂತೇಳಿ. ನಾವು ಗುಣತೋಪಿ ಸೇರುತ್ತೆ ಅಂತಲೇ ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಟೈಮಲ್ಲಿ ಏನೂ ತೊಂದರೆ ಕೊಡಲಿಲ್ಲ. ಇದೇ ತಹಸೀಲ್ದಾರು ನಮಗೆ ಗೊತ್ತಿರೋ ಹೂವಪ್ಪ ನಮಗೆ ಕ್ಲಿಯರ್ ಕಟ್ ನೋಡಿಲ್ಲ, ಅವ್ರ ಕಡೆಯಿಂದ 10 ಲಕ್ಷ ಪೇಮೆಂಟ್ ತಗೊಂಡು ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರು MR ಲೊಕೇಶಿಂದ. ಅದನ್ನು ಸ್ಟಾರ್ಟಿಂಗಿಂದಲೂ ಮನೆ ಹೇಗಿತ್ತು, ಅವ್ರ ಮನೆ ಚೆನ್ನಾಗಿತ್ತು. ಆ ಮನೆ ಚೆನ್ನಾಗಿತ್ತು ಫೋಟೋ ಇಲ್ಲಿದೆ, ನಮ್ಮ ಕಡೆ ಇದೆ. ನಾವು ಆ ಮನೆ ಕೆಡಗಿದ ಮೇಲೆ ಪಾಯ ಹಾಕೋ ಕಂಪ್ಲೇಂಟ್ ಕೊಟ್ಟು ಅದು ಇದೆ. ಅದಾದಮೇಲೆ ಹೊಸ ಬಿಲ್ಡಿಂಗ್ ಕಡೆದಿಂದ ಅದು ಇದೆ. ಬಟ್ ಇಷ್ಟು ಅವ್ರ ಕಡೆಯಿಂದ 10 ಲಕ್ಷ ಪೇಮೆಂಟ್ ತಗೊಂಡು ಅವ್ನಿಗೆ ಮನೆ ಕಟ್ಟೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ರಸ್ತೆ ದಾಟುತ್ತಿದ್ದ ಯುವಕನಿಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಯುವಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಗಾಯಗೊಂಡ ಯುವಕನನ್ನು ದಿನೇಶ್ ಕುಮಾರ್ ಎಂದು ಗುರುತಿಸಲಾಗಿದೆ. ಬಾಳುಪೇಟೆ ಬಳಿ ದಿನೇಶ್ ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಯುವಕ ಸುಮಾರು 20 ಅಡಿ ದೂರಕ್ಕೆ ಹಾರಿ ಬಿದ್ದಿದ್ದಾನೆ. ಅಪಘಾತಕ್ಕೀಡಾದ ಕಾರು ಬೆಂಗಳೂರು ಮೂಲದ್ದಾಗಿದೆ. ಕಾರಿನಲ್ಲಿ ವಕೀಲರ ಕುಟುಂಬವು ಬೆಂಗಳೂರಿನಿಂದ ಕುಂದಾಪುರದ ದೇವಸ್ಥಾನಕ್ಕೆ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಅಪಘಾತದ ದೃಶ್ಯವು ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಡಿಕ್ಕಿಯ ತೀವ್ರತೆ ಎಷ್ಟಿತ್ತೆಂದು ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ. ಸ್ಥಳೀಯರು ತಕ್ಷಣವೇ ಗಾಯಾಳುವನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದು, ಸದ್ಯ ಯುವಕನ ಸ್ಥಿತಿ ಗಂಭೀರವಾಗಿದೆ ಮತ್ತು ಚಿಕಿತ್ಸೆ ಮುಂದುವರೆದಿದೆ. ಬೇಲೂರು ಪಟ್ಟಣದ ಪ್ರಸಿದ್ಧ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವಕ್ಕೆ ಸೋಮವಾರ ಭಕ್ತಿಭಾವದ ಚಾಲನೆ ದೊರೆಯಿತು. ಜಾತ್ರೋತ್ಸವ ಮತ್ತು ರಥೋತ್ಸವದ ಅಂಗವಾಗಿ ಆರಂಭವಾದ ಈ ಮಹೋತ್ಸವದಲ್ಲಿ ಪ್ರತಿನಿತ್ಯ ವಿವಿಧ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳು ಜರುಗಲಿದ್ದು, ಅದರ ಪ್ರಥಮ ದಿನವೇ ವಿಶೇಷ ಕಾರ್ಯಕ್ರಮಗಳು ಭಕ್ತರ ಮನ ಸೆಳೆಯುವಂತಾಗಿದ್ವು. ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ದಿವ್ಯ ರಥೋತ್ಸವದ ಅಂಗವಾಗಿ
ಅನುಜ್ಞೆ, ಮೃತ್ತಿಕಾ ಸಂಗ್ರಹ, ಅಂಕುರಾರ್ಪಣೆ, ಅಧಿವಾಸ ಹಾಗೂ ರಕ್ಷಾಬಂಧನ ಮುಂತಾದ ಪೂರ್ವಕ ವಿಧಿಗಳು ಶಾಸ್ತ್ರೋಕ್ತವಾಗಿ ನೆರವೇರಿದ್ವು. ಇದರೊಂದಿಗೆ ದಿವ್ಯ ಶಾರದಾ ಅಲಂಕಾರೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ದೇವರನ್ನ ವಿಶೇಷವಾಗಿ ಅಲಂಕರಿಸಿ ನಡೆಸಿದ ಶಾರದಾ ಅಲಂಕೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿಭಾವದಿಂದ ದರ್ಶನ ಪಡೆದರು. ದೇವಸ್ಥಾನದ ವಾತಾವರಣ ಭಜನೆ, ವೇದಘೋಷ ಮತ್ತು ಮಂಗಳವಾದ್ಯಗಳೊಂದಿಗೆ ಆಧ್ಯಾತ್ಮಿಕ ಕಳೆಕಟ್ಟಿತ್ತು. ಈ ವೇಳೆ ಮಾತನಾಡಿದ ಮಾಜಿ ಧರ್ಮದರ್ಶಿ ಯುಟಿ ಕೇಶವಮೂರ್ತಿ ಅವರು, ಜಾತ್ರಾ ಮಹೋತ್ಸವವು ಶತಮಾನಗಳ ಪರಂಪರೆಯನ್ನ ಹೊತ್ತ ಮಹತ್ವದ ಧಾರ್ಮಿಕ ಉತ್ಸವವಾಗಿದ್ದು, ಭಕ್ತರು ಶಾಂತಿ ಮತ್ತು ಶ್ರದ್ಧೆಯಿಂದ ಪಾಲ್ಗೊಂಡು ಉತ್ಸವದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ದೇವಾಲಯದ ವತಿಯಿಂದ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸಮರ್ಪಕ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಐ ರೇವಣ್ಣ, ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣದಲ್ಲಿ ಹಾದು ಹೋಗಿರುವ ಬಿಎಂ ರಸ್ತೆಯ ಸುಗಮ ಸಂಚಾರ ನಿರ್ವಹಣೆ ಮಾಡುವಲ್ಲಿ ಪುರಸಭೆ ವಿಫಲವಾಗಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಡಾ ಸುಬ್ರಹ್ಮಣ್ಯ ಏಕಾಂಗಿಯಾಗಿ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪುರಸಭೆ 23 ವಾರ್ಡ್ಗಳಲ್ಲಿ ಶ್ವಾನಗಳ ಹಾವಳಿ ಜಾಸ್ತಿ ಇದ್ದು, ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ಶ್ವಾನಗಳು ಎರಗುತ್ತಿವೆ. ಇದರಿಂದ ಸಾಕಷ್ಟು ತೊಂದರೆಯಾದರೂ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಡಾ ಸುಬ್ರಹ್ಮಣ್ಯ ಆರೋಪಿಸಿದ್ದಾರೆ. ಈ ವಿಚಾರವನ್ನು ಹಿಂದೆ ತುಂಬ ಸುಸೂತ್ರವಾಗಿ ನಡೆಸಿದ್ರು. ಯಾಕೋ ಇತ್ತೀಚೆಗೆ ಅವರು ಆ ವಿಚಾರವನ್ನು ಕೈಬಿಟ್ಟಂತೆ ಕಾಣುತ್ತಿದೆ. ದಯವಿಟ್ಟು ಯತೀಶ್ ರವರು ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಆದೇಶವನ್ನು ಪರಿಗಣಿಸಬೇಕಾಗಿ ಯತೀಶ್ ರವರಲ್ಲಿ ನನ್ನ ಮನವಿ. ಮತ್ತು ತಹಸೀಲ್ದಾರ್ರವರು, DOSP ಸಾಹೇಬರು ಈ ವಿಚಾರದಲ್ಲಿ ಯತೀಶ್ ರವರಿಗೆ ಮನದಟ್ಟಣೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ಸುಗಮ ಸಂಚಾರ ಕಾರ್ಯವನ್ನು ಆದಷ್ಟು ಬೇಗ ತಾವು ಮಾಡಿಕೊಟ್ಟಲ್ಲಿ ಟ್ರಾಫಿಕ್ ಪೊಲೀಸರಿಗೆ, ಎಸ್ಪೆಷಲಿ ಇನ್ಸ್ಪೆಕ್ಟರ್ ಚರಣ್ ರವರಿಗೆ ಮತ್ತು ಅವರ ಸಹಾಯಕರಿಗೆ ತುಂಬ ಅನುಕೂಲವಾಗುತ್ತದೆ ಮತ್ತು ಸಾರ್ವಜನಿಕರಿಗೆ, ನಾಗರಿಕರಿಗೆ ತುಂಬ ಅನುಕೂಲವಾಗುತ್ತದೆ. ಅಗಸರಹಳ್ಳಿ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ಹಿರಿಒಡೆಯಲಿಂಗ ಸ್ವಾಮಿ ಜಾತ್ರಾ ಮಹೋತ್ಸವವು ಅತ್ಯಂತ ಭಕ್ತಿಭಾವ, ಶ್ರದ್ಧೆ ಹಾಗೂ ಸಂಪ್ರದಾಯದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವವು ಗ್ರಾಮದಲ್ಲಿ ಧಾರ್ಮಿಕ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಮುಂಜಾನೆ 4 ಗಂಟೆಗೆ ಜರುಗಿದ ವಿಶೇಷ ಪೂಜೆ, ಅಭಿಷೇಕ, ಮಂಗಳಾರತಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಭಕ್ತರ ಮನಸೂರೆಗೊಂಡವು. ಈ ಪವಿತ್ರ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಜಾತ್ರೆಯ ಅಂಗವಾಗಿ ಪ್ರತಿದಿನವೂ ವಿವಿಧ ಪೂಜೆಗಳು, ನೈವೇದ್ಯ ಸಮರ್ಪಣೆ, ಹರಕೆ ಸೇವೆಗಳು, ಭಜನೆಗಳು ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ನಡೆದವು. ದೇವಸ್ಥಾನವನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರಗಳಿಂದ ಸುಂದರವಾಗಿ ಸಜ್ಜುಗೊಳಿಸಲಾಗಿತ್ತು. ದೇವಾಲಯದ ಆವರಣ ಭಕ್ತರ ಓಡಾಟದಿಂದ ಕಂಗೊಳಿಸುತ್ತಿದ್ದು, ಎಲ್ಲೆಡೆ ಭಕ್ತಿ ಮತ್ತು ಸಂಭ್ರಮದ ವಾತಾವರಣ ಕಂಗೊಳಿಸಿತು. ಸುತ್ತಮುತ್ತಲಿನ ಐರವಳ್ಳಿ ಮತ್ತು ಏಳುಹಳ್ಳಿನಾಡು ಸೇರಿದಂತೆ ಅನೇಕ ಗ್ರಾಮಗಳಿಂದ ಹಾಗೂ ದೂರದ ಪ್ರದೇಶಗಳಿಂದಲೂ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ಕುಟುಂಬ ಸಮೇತವಾಗಿ ಆಗಮಿಸಿದ ಭಕ್ತರು ತಮ್ಮ ಮನೋವಾಂಛೆಗಳನ್ನು ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಜಾತ್ರೆಯ ಸಮಯದಲ್ಲಿ ಭಕ್ತರಿಗೆ ಕುಡಿಯುವ ನೀರು, ಅನ್ನದಾಸೋಹ, ವಾಹನ ನಿಲುಗಡೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಗ್ರಾಮಸ್ಥರು ಸಮರ್ಪಕವಾಗಿ ಒದಗಿಸಿದರು. ಶಿಸ್ತಿನೊಂದಿಗೆ ಭಕ್ತರು ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ಎಂಬುದು ಗಮನಾರ್ಹವಾಗಿದೆ. ಇದೇ ವೇಳೆ ಮುತ್ಯಾದೆಯರು ತಾಯಿಗೆ ಬಾಗಿನ ಅರ್ಪಿಸಿದರು ಹಾಗೂ ದೇವರ ದರ್ಶನ ಪಡೆದು ಪುನೀತರಾದರು. ನೇಕಾರ ಸಮುದಾಯವು ಸರ್ಕಾರದ ಟಿಎ ಮೀಸಲಾತಿ ಹಾಗೂ ಲಭ್ಯವಿರುವ ಆರ್ಥಿಕ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ತಹಶೀಲ್ದಾರ್ ಸೌಮ್ಯ ಅವರು ಕರೆ ನೀಡಿದರು. ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಆದ್ಯ ವಚನಕಾರ ನೇಕಾರ ಸಂತ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕುರುಹಿನಶೆಟ್ಟಿ, ದೇವಾಂಗ ಸೇರಿದಂತೆ ನೇಕಾರ ಸಮುದಾಯಗಳ ಏಳಿಗೆಗಾಗಿ ರಾಜ್ಯ ಸರ್ಕಾರವು ನೇಕಾರರ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿದ್ದು, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನೇಕಾರರಿಗೆ ಹಲವು ಸವಲತ್ತುಗಳು ಲಭ್ಯವಿದೆ. ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಸಮಾಜದ ಪ್ರಗತಿಗೆ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಅತ್ಯವಶ್ಯಕವಾಗಿದ್ದು, ಈ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುವುದು ಅಗತ್ಯ ಎಂದರು. ಪ್ರಸ್ತುತತೆ ಇವತ್ತಿನ ಸ್ಥಿತಿಗತಿ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಿದೆ. ಹಾಗಾಗಿ ನಾನು 2 ಮಾತನ್ನ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಕೂಡ ದೇವರ ದಾಸಿಮಯ್ಯ ಜಯಂತಿಗೆ ಒಳಪಡ್ತಕ್ಕಂಥ ಜನಾಂಗದ ಕುರುಹಿನ ಶೆಟ್ಟಿಯವರು, ದೇವಾಂಗ, ಆಮೇಲೆ ನೇಕಾರರುಗಳಿಗೆ ಸಪ್ರೇಟ್ ಮಂಡಳಿ ಇದೆ. ಸರ್ಕಾರದಿಂದ ಮಂಡಳಿ ಇದೆ, ನೇಕಾರ ಮಂಡಳಿ ಅಂತಲೇ ಕರ್ನಾಟಕ ಸರ್ಕಾರದಲ್ಲಿ ಮಂಡಳಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಸೆಂಟ್ರಲ್ ಮಟ್ಟಕ್ಕೆ ಬರೋದಾದರೆ ಪ್ರಧಾನಮಂತ್ರಿ ಕುಶಲಕರ್ಮಿ ಯೋಜನೆಯಲ್ಲಿ ಕೂಡ ನೇಕಾರಿಕೆ ಕೂಡ ಒಳಪಡುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಮತ್ತು ನಮ್ಮ ಅಧ್ಯಕ್ಷರು ಕೂಡ ಮಾತಾಡ್ತಾ ಇದ್ದೀವಿ. ಆ ರೀತಿ ಎಲ್ಲ ಆರ್ಥಿಕ ಸೌಲಭ್ಯನ ಬಳಸ್ಕೊಂಡು ಈ ಸಮಾಜ ಇನ್ನೂ ಕೂಡ 2 ಕ್ಯಾಟಗರಿ ಇದೆ. ಆದರೆ ಒಂದು ದಿನ ಮುಂದುವರೆದಂತಹ ಜನಾಂಗದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ನೇಕಾರ ಮುಖಂಡ ನಂಜುಂಡಸ್ವಾಮಿ ಮಾತನಾಡಿ, ದಾಸಿಮಯ್ಯನವರು 11ನೇ ಶತಮಾನದಲ್ಲಿ ವಚನ ಸಾಹಿತ್ಯಕ್ಕೆ ಭದ್ರ ಬುನಾದಿ ಹಾಕಿದ ಆದ್ಯ ವಚನಕಾರರಾಗಿದ್ದಾರೆ. ಅವರ ವಚನಗಳು 12ನೇ ಶತಮಾನದ ಬಸವಣ್ಣನವರ ಕಾಲದ ವಚನ ಚಳುವಳಿಗೆ ಪ್ರೇರಣೆ ನೀಡಿದವು ಎಂದು ಸ್ಮರಿಸಿದರು. ಈ ಒಂದು ವಚನ ಮುಂದಿನ ಏನು ಬಸವಣ್ಣವರ ಕಾಲಕ್ಕೆ 12ನೇ ಶತಮಾನಕ್ಕೆ ಬಂದವರಿಗೆ ಆ ಕಾಲದಲ್ಲಿ ಈ ವಚನ ಆಧಾರವಾಯಿತು. ವಚನಗಳನ್ನ ಹೆಚ್ಚೆಚ್ಚು ಬರಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ತು. ಅದಕ್ಕೆ ಕಾರಣ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರು. ಅದಕ್ಕೆ ಅವರಿಗೆ
ಆದ್ಯ ವಚನಕಾರ ಅಂದ್ರೆ ಏನಪ್ಪಾ ಅಂದ್ರೆ ಬಸವಣ್ಣವ್ರಿಗಿಂತ ಹಿಂದೆ ವಚನವನ್ನ ಬರೆದು ರಚನೆ ಮಾಡಿ ಇದನ್ನ ಮಾಡಿದ್ರು. ಜೊತೆನಲ್ಲಿ ನೇಕಾರಿಕೆಗಳು ಸಹ ಮಾಡ್ತಾ ಇದ್ರು. ಆ ನೇಕಾರಿಕೆ ಒಂದು ತಿಂಗಳು ಒಂದೇ ಸೀರೆನ 1 ತಿಂಗಳು ನೇಕಾರಿಕೆ ಮಾಡಿ ಅದನ್ನ ದೇವರಿಗೆ ಅರ್ಪಿಸಿರೋ. ಕಾರ್ಯಕ್ರಮದಲ್ಲಿ ಆಲೂರಿನ ಉಪನ್ಯಾಸಕ ಶಿವಕುಮಾರ್, ದೇವರದಾಸಿಮೆ ಆಚರಣಾ ಸಮಿತಿಯ ಅಧ್ಯಕ್ಷ ಪಾಂಡು ವಿಠಲ ಶೆಟ್ಟಿ, ಉಪಾಧ್ಯಕ್ಷ ರಾಮಕೃಷ್ಣ, ನೇಕಾರ ಸಮಾಜದ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಭೂ ಹಿಡುವಳಿ ಪತ್ರಕ್ಕಾಗಿ ಎಷ್ಟೇ ಅಲೆದಾಡಿದರೂ ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್ ನಮಗೆ ನೀಡುತ್ತಿಲ್ಲ ಎಂದು ರೈತ ಜಗದೀಶ್ ಆರೋಪಿಸಿದ್ದಾರೆ. ಕೆಆರ್ನಗರ ತಾಲೂಕಿನ ಹೆಬ್ಬಾಳು ಹೋಬಳಿಯ ಕೆಸ್ತೂರ್ಕೊಪ್ಪಲು ಗ್ರಾಮದ ರೈತ ಜಗದೀಶ್ ಎಂಬುವರಿಗೆ ಸೇರಿದ ಜಮೀನಿನ ಭೂ ಹಿಡುವಳಿ ಪತ್ರಕ್ಕಾಗಿ ಅಲೆದಾಡಿಸಿದ ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್ ಇದೇ ಮಾರ್ಚ್ 11ರಂದು ಹಿಡುವಳಿ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿ ಜಂಟಿ ಖಾತೆ ಇರುವುದರಿಂದ ಇದನ್ನು ಮಾಡಲು ಒಪ್ಪಿಗೆ ಪ್ರಮಾಣ ಪತ್ರವನ್ನು ಬೇಕೆಂದು ಕೇಳಿಕೊಟ್ಟಿದ್ದಾರೆ. ಅದನ್ನು ಮಾರ್ಚ್ 13ರಂದು ಲಗತ್ತಿಸಿಕೊಡಲಾಗುತ್ತಿದೆ. ಆದರೂ ಸಹ ಮಾರ್ಚ್ 23ರವರೆಗೂ ನಮಗೆ ಭೂ ಹಿಡುವಳಿ ಪತ್ರವನ್ನು ನೀಡಿರುವುದಿಲ್ಲ ಹಾಗೂ ಸರಿಯಾದ ರೀತಿಯ ಕಾರಣವನ್ನು ಸಹ ಕೊಟ್ಟಿರುವುದಿಲ್ಲ. ಕೇಳಿದರೆ ವಿವಿಧ ರೀತಿಯ ಸಬೂಬುಗಳನ್ನು ಹೇಳುತ್ತಲೇ ಇರುವ ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್ ದಿನ ತಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷ್ಣರಾಜನಗರದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ಅವರಿಗೆ ಇಂದು ದೂರು ನೀಡಿದ್ದಾರೆ. ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆಂದು ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ತಿಳಿಸಿದರು. ಹಾಗೂ ಇಷ್ಟೆಲ್ಲ ರಾದ್ಧಾಂತಗಳು ನಡೆದ ನಂತರ ಕೇವಲ ಅರ್ಧ ಗಂಟೆಯಲ್ಲಿ ಭೂ ಹಿಡುವಳಿ ಪತ್ರವನ್ನು ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕೆಸ್ತೂರ್ಕೊಪ್ಪಲು ಗ್ರಾಮದ ಒಬ್ಬ ರೈತನ ಮಗ ಜಗದೀಶ ಅಂತ ಹೇಳಿ ನಾನು ಏನು ಭೂ ಹಿಡುವಳಿ ಪತ್ರಕ್ಕೆ ದಿನಾಂಕ 11ನೇ ತಾರೀಕು ಈ ತಿಂಗಳು 3ನೇ ತಿಂಗಳು 11ನೇ ತಾರೀಕು ಅರ್ಜಿಯನ್ನು ಹಾಕಿರ್ತೀನಿ. ಅರ್ಜಿ ಜೊತೆ ಏನು ಜಂಟಿ ನಮ್ಮ ಅಣ್ಣ ಮತ್ತು ನನ್ನ ಹೆಸರಲ್ಲಿ ಇಬ್ಬರಲ್ಲಿ ಜಂಟಿ ಇರ್ತದೆ. ಆದ ಕಾರಣ ಭೂ ಹಿಡುವಳಿ ಪತ್ರಕ್ಕೆ ನಿಮ್ಮ ಒಪ್ಪಿಗೆ ಪತ್ರ ಬೇಕು ಅಂತಲೂ ಕೂಡ ಏನು ಗ್ರೇಡ್ 2 ತಹಸೀಲ್ದಾರ್ ಅಂತ ಚಂದ್ರಶೇಖರ್ ಸರ್ ಅವರ ಒಂದು ಕೇಸ್ ವರ್ಕರ್ ಅವರು ಫೋನ್ ಮಾಡಿ ಕೇಳಿದಾಗ ಮರುದಿನವೇ ನಾನು ಪ್ರಮಾಣ ಪತ್ರವನ್ನು ಕೂಡ ಲಗ್ನತಿಸಿ ಕೊಟ್ಟಿದ್ದೀನಿ. ತಂದು 13ನೇ ತಾರೀಕು ಅದು ಪ್ರಮಾಣ ಪತ್ರ ಕೂಡ ತಲುಪಿಸಿದ್ದೀವಿ. ತಲುಪಿಸಿದ್ರು ಕೂಡ ನಮ್ಮ ಅರ್ಜಿಯನ್ನು ವಿಲೇ ಮಾಡಿ ನಿನ್ನೆ ಅಂದರೆ 23ನೇ ತಾರೀಕು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿರ್ತಾರೆ. ವಿಲೇ ಮಾಡಿ ತಿರಸ್ಕಾರ ಮಾಡಿರ್ತಾರೆ. ಕಾರಣ ಕೇಳಿದ್ರೆ ಹೇಳ್ತಾರೆ ಏನು ಪ್ರಮಾಣ ಪತ್ರ ಡ್ರಾಯರ್ಲಿತ್ತು. ಕೇಸ್ ವರ್ಕರ್ ಕೇಳಿದ್ರೆ ಹೇಳ್ತಾರೆ ಫೈಲು ಸರ್ ಹತ್ರನೇ ಇದೆ ಅಂತ ಹೇಳ್ತಾರೆ. ಸರ್ ಕೇಳಿದ್ರೆ ಕೇಸ್ ವರ್ಕರ್ ಹತ್ರ ಫೈಲ್ ಇದೆ ಅಂತ ಹೇಳ್ತಾರೆ. ಇವಾಗ ನೋಡಿದ್ರೆ ಪ್ರಮಾಣ ಪತ್ರ ಫೈಲು ಎಲ್ಲ ಒಟ್ಟಿಗೆ ತರ್ತಾರೆ ಕೇಸ್ ವರ್ಕರು. ನೋಡಿ, ಸಾರ್ವಜನಿಕರ ರೈತರಿಗೆ ಯಾವ ರೀತಿ ಇವರು ಹಿಂಸೆ ಮಾಡ್ತಿದ್ದಾರೆ. ಇವತ್ತೊಬ್ಬ ರೈತ ಒಂದು ಪ್ರಮಾಣ ಪತ್ರ ಮಾಡಿಸ್ಬೇಕು ಅಂತಂದರೆ 300 ರೂಪಾಯಿ ಕೊಡಬೇಕು. ಒಂದು RTC ತಗೋಬೇಕಂದ್ರೆ 30 ರೂಪಾಯಿ ಕೊಡಬೇಕು. 5 RTC ಇರ್ತವೆ, 150 ರೂಪಾಯಿ RTC ಆಯಿತು. ಅವ್ನು ಕೆಲಸ ಬಿಟ್ಟು ಮತ್ತೊಂದು ಸಲ ಇವ್ರ ಹತ್ರ ಬರಬೇಕು. ಏನು ಮಾಹಿತಿ ಇದೆ, ಏನು ಆ್ಯಕ್ಟಲ್ಲಿ ಏನಿದೆ, ಏನು ಯಾರೇ ಕೂಡ ಅರ್ಜಿಯನ್ನು ಹಾಕಿದ್ರೆ ಇವರು ಅರ್ಜಿಗೆ ಏನು ಮೂಲ ದಾಖಲೆಗಳು ಬೇಕು ಅದನ್ನು ದೂರವಾಣಿ ಸಂಪರ್ಕದ ಮುಖಾಂತರನೂ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಸಮಸ್ಯೆನ ಬಗೆಹರಿಸಬೇಕು. ಇವರು ಸರ್ಕಾರಿ ಸೇವೆ ಯಾವ ರೀತಿ ಸರ್ಕಾರಿ ಸೇವೆ ಸಾರ್ವಜನಿಕ ಸೇವೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಾನು ಇಲ್ಲೇ ಬಂದಿದ್ದೆ. ಈಗ ಹೇಳ್ತಾರೆ ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಪ್ರಮಾಣ ಪತ್ರವನ್ನು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ತಹಸೀಲ್ದಾರ್ ಸರ್ ಹತ್ರ ಹೋಗಿ ಕರೆಸಿ ಮಾತಾಡಿದ್ಮೇಲೆ ಅರ್ಧ ಗಂಟೆ ರೆಡಿ ಮಾಡಿ ಕೊಟ್ಬಿಡ್ತೀನಿ ನಿಮ್ಮದು ಅಂತ ಹೇಳ್ತಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೂ ಮುನ್ನವೇ ಪ್ರಚಾರ, ಹಣಬಲದ ಆಧಾರದಲ್ಲಿ ಪ್ರಚಾರದ ಆರೋಪ, ಅಧಿಕಾರ ದುರುಪಯೋಗಕ್ಕೆ ಆನಂದ್ ಕಾಳೇನಹಳ್ಳಿ ಆಕ್ರೋಶ. ಜಮೀನು ಜಗಳಕ್ಕೆ ಮಾಟ ಮಂತ್ರ ಟ್ವಿಸ್ಟ್, ಅನುಮಾನಾಸ್ಪದ ಚಟುವಟಿಕೆಗೆ ಹೆದರಿದ ಗ್ರಾಮಸ್ಥರು. ಅರ್ಕಲಗೂಡಿನ ತೇಜೂರಿನಲ್ಲಿ ಘಟನೆ. ಹಾಸನದಲ್ಲಿ ಒಳ ಮೀಸಲಾತಿಗೆ ಆಗ್ರಹ, ಮಾರ್ಚ್ 25ರಂದು ಧರಣಿ ಎಚ್ಚರಿಕೆ, 27ರಂದು ಫ್ರೀಡಂ ಪಾರ್ಕ್ನಲ್ಲಿ ಮಹಾಸಭೆ. ಇದಾಗಿತ್ತು ಇವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.